ಭಾರತದ ಡೊಮೆಸ್ಟಿಕ್ ಹೆಲ್ತ್ ಕೇರ್ ಇಂಡಸ್ಟ್ರಿ ಎಲ್ಲ ಮುಖ್ಯ ಸೆಗ್ಮೆಂಟ್ಗಳಲ್ಲಿ ವೇಗವಾಗಿ ಬೆಳೀತಾ ಇದೆ. ಈ ಪೈಕಿ ಅತ್ಯಂತ ದೊಡ್ಡದಾದ ಹೆಲ್ತ್ ಕೇರ್ ಡೆಲಿವರಿ ಸೆಗ್ಮೆಂಟ್ FY 2019ನಲ್ಲಿ 3.9 lakh crores 3.9 ಲಕ್ಷ ಕೋಟಿಯಿಂದ FY 2024ಕ್ಕೆ ಬಂದಾಗ 6.3 ಲಕ್ಷ ಕೋಟಿಗೆ ಬೆಳೆದಿದೆ. ಮತ್ತು FY 2028ರ ಹೊತ್ತಿಗೆ ಇದು 9.4ರಿಂದ 9.8 ಲಕ್ಷ ಕೋಟಿ ತಲುಪುವಂಥ ನಿರೀಕ್ಷೆ ಇದೆ. ಮೆಡಿಕಲ್ ಟೂರಿಸಂ ಕೂಡ ಈ ಇಂಡಸ್ಟ್ರಿಯ ಬೆಳವಣಿಗೆಗೆ ಪೂರಕವಾಗಿದೆ. ಇದು 12.3% CAGR ಬೆಳವಣಿಗೆಯೊಂದಿಗೆ 2035ರ ವೇಳೆಗೆ $58.2 ಬಿಲಿಯನ್ ತಲುಪುವಂಥ ನಿರೀಕ್ಷೆ ಇದೆ. ಹಾಗಾದರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ತಮ್ಮ ಬೆಡ್ ಕೆಪಾಸಿಟಿಯನ್ನು ಡಬಲ್ ಮಾಡಿರುವ ಮತ್ತು ತುಂಬ ವೇಗವಾಗಿ ಬೆಳೀತಾ ಇರುವಂಥ ಮತ್ತು ಬಲವಾದ ಫಂಡಮೆಂಟಲ್ಸ್ ಹೊಂದಿರುವ 3 ಬಿಸ್ನೆಸ್ನ ಬಗ್ಗೆ ಮಾತಾಡೋಣ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ನಮ್ಮ ಮೊದಲ ಸ್ಟಾಕ್ ಮ್ಯಾಕ್ಸ್ ಹೆಲ್ತ್ ಕೇರ್ ಇನ್ಸ್ಟಿಟ್ಯೂಟ್. ಭಾರತದ ಪ್ರಮುಖ ಹೆಲ್ತ್ ಕೇರ್ ಆರ್ಗನೈಸೇಷನ್ಸ್ಗಳಲ್ಲಿ ಇದು ಒಂದಾಗಿದ್ದು ಸುಮಾರು 22 ಹೆಲ್ತ್ ಕೇರ್ ಫೆಸಿಲಿಟಿಗಳನ್ನು ನಡೆಸ್ತಾ ಇದೆ. ಒಟ್ಟು ಬೆಡ್ ಕೆಪಾಸಿಟಿ ಬಂದು 5200ಕ್ಕಿಂತ ಹೆಚ್ಚಿದೆ. ಇದರ ಬೆಡ್ ಕೆಪಾಸಿಟಿಯ ಸುಮಾರು 85% ಟೈರ್ 1 ಸಿಟಿಗಳಲ್ಲೇ ಇದೆ. ಜೊತೆಗೆ ಇದು ಫೆಸಿಲಿಟಿ ಟ್ರೀಟ್ಮೆಂಟ್ಸ್ನ ಮಿಕ್ಸ್ ಅಂದರೆ ಮಲ್ಟಿ ಸ್ಪೆಷಾಲಿಟಿ ಸೌಲಭ್ಯವನ್ನು ಹೊಂದಿದೆ. ಮತ್ತು ಇದರ ರೆವಿನ್ಯೂನಲ್ಲಿ ಅತಿ ದೊಡ್ಡ ಶೇರ್ ಆಂಕಾಲಜಿನಿಂದ ಬರುತ್ತೆ, ಅಂದರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ನಿಂದ ಬರುತ್ತೆ. ಮತ್ತು ಮುಂದಿನ 4 ವರ್ಷಗಳಲ್ಲಿ ಕಂಪನಿ ತನ್ನ ಬೆಡ್ ಕೆಪಾಸಿಟಿಯನ್ನು ಈಗ 5200 ಏನಿದೆ ಇದನ್ನು 10,000 ಬೆಡ್ಗಳಿಗೆ ಸೇರಿಸೋದಕ್ಕೆ, ಹೆಚ್ಚು ಮಾಡೋದಕ್ಕೂ ಕೂಡ ಯೋಜನೆಯನ್ನು ಹಾಕ್ಕೊಂಡಿದೆ. ಇನ್ನು ಹೆಚ್ಚಿನ ಎಕ್ಸ್ಪ್ಯಾನ್ಷನ್ ಬ್ರೌನ್ ಫೀಲ್ಡ್ ಆಗಿರುತ್ತೆ. ಅಂದರೆ ಈಗ ಇರುವಂಥ ಹಾಸ್ಪಿಟಲ್ಸ್ನಲ್ಲಿ ಹೆಚ್ಚುವರಿ ಬೆಡ್ಸನ್ನು ಆ್ಯಡ್ ಮಾಡೋ ಪ್ಲ್ಯಾನ್ಸ್ ಇದೆ. ಹೊಸದಾಗಿ ಹಾಸ್ಪಿಟಲ್ಗಳನ್ನು ತೆರೆಯುವಂಥ ಪ್ಲ್ಯಾನ್ಸ್ ಇಲ್ಲ. ಇನ್ನು Q1 FY 26ನಲ್ಲಿ ಅವರ ಬೆಡ್ ಆಕ್ಯುಪೆನ್ಸಿ ರೇಟ್ ಬಂದು 76% ಇತ್ತು. ಇದು ಇಂಡಸ್ಟ್ರಿನಲ್ಲೇ ಹೈಯೆಸ್ಟ್ ಅಂತಲೇ ಹೇಳ್ಬೋದು. ಮತ್ತು ಆಕ್ಯುಪೆನ್ಸಿ ಕಳೆದ 4 ಕ್ವಾರ್ಟರ್ಸ್ಗಳಿಂದ ಒಂದೇ ಮಟ್ಟದಲ್ಲಿದೆ. ಆದರೆ ಆವ್ರೇಜ್ ರೆವಿನ್ಯೂ ಪರ್ ಬೆಡ್ ಕೂಡ ಹೆಚ್ಚಾಗಿದೆ. ಅಂದರೆ ಕಂಪನಿ ಅದೇ ಆಕ್ಯುಪೆನ್ಸಿ ಲೆವೆಲ್ನಲ್ಲಿ ಇದ್ದರೂ ಕೂಡ ಚಾರ್ಜಸ್ ಹೆಚ್ಚು ಮಾಡೋದಕ್ಕೆ ಸಾಧ್ಯ ಆಗಿದೆ. ಈಗ ಫಿನಾನ್ಷಿಯಲ್ಸನ್ನು ನೋಡೋಣ. ಮ್ಯಾಕ್ಸ್ ಹೆಲ್ತ್ ಕೇರ್ Q1ನಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ. ಜೂನ್ 2025ರಲ್ಲಿ ರೆವಿನ್ಯೂ ಬಂದು ಇಯರ್ ಆನ್ ಇಯರ್ 31% ಬೆಳೆದು 2028 ಕೋಟಿಗೆ ತಲುಪಿದೆ. ಇದಕ್ಕೆ ಹೆಚ್ಚಿನ ಆಕ್ಯುಪೆನ್ಸಿ, ಹೊಸ ಹಾಸ್ಪಿಟಲ್ ಅಡಿಷನ್ ಆಗಿರುವುದು ಮತ್ತು ಆಂಕಾಲಜಿನಂತಹ ಹೈ ಗ್ರೋತ್ ವರ್ಟಿಕಲ್ಸ್ ಬಲವಾದಂಥ ಮೊಮೆಂಟಮನ್ನು ಕೊಟ್ಟಿದೆ. ಇದೇ ಕಾರಣ. ಇನ್ನು ಆಪರೇಟಿಂಗ್ ಪ್ರಾಫಿಟ್ 35% ಏರಿಕೆಯಾಗಿ 523 ಕೋಟಿಗೆ ತಲುಪಿದೆ. ಈಗಿರುವ ಯೂನಿಟ್ಸ್ನಲ್ಲಿ ಎಫಿಷಿಯನ್ಸಿ ಗೇನ್ ಮತ್ತು ಉತ್ತಮ ಆವರೇಜ್ ರೆವಿನ್ಯೂ ಪರ್ ಅಕ್ಯುಪೈಡ್ ಬೆಡ್ನಿಂದಾಗಿ ಮಾರ್ಜಿನ್ಸ್ 100 BPS ಸುಧಾರಿಸಿ 26% ಆಗಿದೆ. ಡಿಪ್ರಿಸಿಯೇಷನ್ ಹೊಸ ಕೆಪಾಸಿಟೀಸ್ ಕಮಿಷನ್ ಆಗಿರೋದ್ರೊಂದಿಗೆ 35% ಹೆಚ್ಚಾಗಿ 104 ಕೋಟಿ ಆಗಿದೆ. ಮತ್ತು ಈ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಏನಿದೆ ಅದು ಬ್ರೌನ್ ಫೀಲ್ಡ್, ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ಸ್ಗಾಗಿ ತೆಗೆದುಕೊಂಡಂಥ ಹೆಚ್ಚುವರಿ ಬಾರೋವಿಂಗ್ಸ್ನಿಂದಾಗಿ 129% ಹೆಚ್ಚಾಗಿ 55 ಕೋಟಿ ಆಗಿದೆ. ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ 31% ಬೆಳೆದು 308 ಕೋಟಿ ಆಗಿದೆ. ನೆಟ್ ಮಾರ್ಜಿನ್ ಕೇವಲ 10 BPS ಇಳಿದಿದೆ. ಆದರೆ ಪ್ರಾಫಿಟಬಿಲಿಟಿ ಸ್ಟ್ರಾಂಗ್ ಆಗಿಯೇ ಉಳ್ಕೊಂಡಿದೆ. ಈ ಮ್ಯಾನೇಜ್ಮೆಂಟ್ ಸೀಸನಲ್ಲಿ ಹೆಚ್ಚಿನ ಮ್ಯಾನ್ ಪವರ್ ಕಾಸ್ಟ್ ಮತ್ತು ಪ್ರೀ ಆಪರೇಷನಲ್ ಎಕ್ಸ್ಪೆನ್ಸಸ್ನ ಬಗ್ಗೆ ಉಲ್ಲೇಖವನ್ನು ಮಾಡಿದೆ. ಒಟ್ಟಾರೆಯಾಗಿ ಓವರಾಲ್ ಆಗಿ ಕ್ವಾರ್ಟರ್ ಬಲವಾದಂಥ ಟಾಪ್ ಲೈನ್ ಮೊಮೆಂಟಮ್, ಡಿಸಿಪ್ಲಿನ್ ಎಕ್ಸಿಕ್ಯೂಷನ್ ಮತ್ತು ಹೊಸ ಅಸೆಟ್ಸ್ನ ಎಫೆಕ್ಟಿವ್ ಇಂಟಿಗ್ರೇಷನನ್ನು ತೋರಿಸಿದೆ. ಇನ್ನು ಬ್ಯಾಲೆನ್ಸ್ ಶೀಟ್ನ ಕಡೆಗೆ ಗಮನ ಹರಿಸೋಣ. ಕಂಪನಿಯ ಬ್ಯಾಲೆನ್ಸ್ ಶೀಟ್ ಸ್ಟ್ರಾಂಗ್ ಆಗಿ ವಿಸ್ತರಣೆಯಾಗಿದೆ. ಟೋಟಲ್ ಅಸೆಟ್ಸ್ 26.6% ಏರಿಕೆ ಕಂಡು 15,186 ಕೋಟಿ ಆಗಿದೆ. ಮೇಜರ್ ಡ್ರೈವರ್ ಫಿಕ್ಸ್ಡ್ ಅಸೆಟ್ಸ್ನಲ್ಲಿ 31% ಜಿಗಿತವಾಗಿ 11,502 ಕೋಟಿಗೆ ತಲುಪಿದೆ. ಇದು ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಮತ್ತು ಹೊಸ ಪ್ರಾಜೆಕ್ಟ್ಸ್ನಲ್ಲಿನ ಇನ್ವೆಸ್ಟ್ಮೆಂಟ್ಸ್ನಿಂದಾಗಿ ಬಂದಿದೆ. ಇನ್ನು ಫಿನಾನ್ಸ್ ಕಡೆ ಗಮನ ಹರಿಸೋದಾದರೆ ಫಿನಾನ್ಸಿಂಗ್ ಭಾಗದಲ್ಲಿ ಬಾರೋವಿಂಗ್ಸ್ ದ್ವಿಗುಣಕ್ಕಿಂತ ಹೆಚ್ಚಾಗಿ 3,010 ಕೋಟಿ ಆಯಿತು. ಇದು ವಿಸ್ತರಣೆಯನ್ನು ಅಂದರೆ ಎಕ್ಸ್ಪ್ಯಾನ್ಷನನ್ನು ಭಾಗಶಃ ಡೆಟ್ ಫಂಡೆಡ್ ಮಾಡಲಾಗಿದೆ, ಅಂದರೆ ಸಾಲದಿಂದ ಮಾಡಲಾಗಿದೆ ಅಂತ ಸೂಚಿಸ್ತಾ ಇದೆ. ಆದರೆ ರಿಸರ್ವ್ಸ್ ರಿಟೇನ್ಡ್ ಅರ್ನಿಂಗ್ಸ್ನಿಂದಾಗಿ 13% ಬೆಳೆದು 8,409 ಕೋಟಿ ಆಯಿತು.
ಒಟ್ಟಾರೆಯಾಗಿ ಕಂಪನಿ ಗ್ರೋತ್ಗೆ ಫಿನಾನ್ಸ್ ಮಾಡೋದಕ್ಕೆ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಬಾರೋವಿಂಗ್ಸ್ನ ಬ್ಯಾಲೆನ್ಸ್ಡ್ ಫಂಡಿಂಗ್ ಮಿಕ್ಸನ್ನು ಬಳಸ್ತಾ ಇದ್ದಾರೆ. ಇನ್ನು ಕ್ಯಾಶ್ ಫ್ರಮ್ ಆಪರೇಷನ್ಸ್ ಕೂಡ ಪ್ರತಿ ವರ್ಷ ಬೆಳೀತಾನೆ ಇದೆ. ನೆಟ್ ಪ್ರಾಫಿಟ್ನ 100%ಗಿಂತ ಹೆಚ್ಚು ಕ್ಯಾಶ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಈಗ ವೆರಿ ಇಂಪಾರ್ಟೆಂಟ್, ಕಂಪನಿ ಬ್ರೌನ್ ಫೀಲ್ಡ್ ಮತ್ತು ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ಸ್ನ ಮಿಕ್ಸ್ ಮೂಲಕ ಸುಮಾರು 1500 ಬೆಡ್ಸನ್ನು ಸೇರಿಸೋದಕ್ಕೆ ಸಿದ್ಧವಾಗಿದೆ. ಸಾಕೇತ್, ಲಕ್ನೋ, ಗುರ್ಗಾಂವ್, ನಾಗ್ಪುರ್ ಮತ್ತು ಡೆಹ್ರಾಡೂನ್ನಂತಹ ಪ್ರಮುಖ ಲೊಕೇಶನ್ಗಳಲ್ಲಿ ಈ ಪ್ರಾಜೆಕ್ಟ್ಸ್ ಶುರು ಆಗುತ್ತೆ. ಇನ್ನು ಫಿನಾನ್ಷಿಯಲಿ ಕಂಪನಿ 20-25% ROC ಟಾರ್ಗೆಟನ್ನು ಮಾಡ್ತಾ ಇದೆ ಮತ್ತು ಟೈರ್ 2 ಸಿಟೀಸ್ಗಳಿಗೆ ಸೆಲೆಕ್ಟಿವ್ಲಿ ಎಕ್ಸ್ಪ್ಯಾಂಡ್ ಮಾಡುವಂಥ ಪ್ಲ್ಯಾನ್ ಕೂಡ ಇಟ್ಕೊಂಡಿದೆ. ಆದರೆ ಇಲ್ಲಿ ಒಂದು ಮೇಜರ್ ರಿಸ್ಕ್ ಇದೆ. ಆ ರಿಸ್ಕ್ ಏನು ಅಂದರೆ, ಕಂಪನಿ ಸುಮಾರು 93x PE ಟ್ರೇಡ್ ಆಗ್ತಾ ಇದೆ. ಇದು ಇಂಡಸ್ಟ್ರಿ ಮೀಡಿಯನ್ 58ಕ್ಕಿಂತ ಗಣನೀಯವಾಗಿ ಹೆಚ್ಚಿದೆ. ಇನ್ನು PEG ರೇಷಿಯೋ ಕೂಡ ಇಂಡಸ್ಟ್ರಿ ಮೀಡಿಯನ್ಗಿಂತ 4x ಹೆಚ್ಚಾಗಿದೆ ಮತ್ತು ಪ್ರೈಸ್ ಟು ಸೇಲ್ಸ್ನ ಮಲ್ಟಿಪಲ್ ಪಿಯರ್ಸ್ಗಿಂತ ತುಂಬ ಹೆಚ್ಚಿದೆ. ಇದು ಓವರ್ ವ್ಯಾಲ್ಯೂಯೇಷನ್ ಆಗಿದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಇದೇ ಮೇಜರ್ ರಿಸ್ಕ್. ಇದಿಷ್ಟು ನಮ್ಮ ಮೊದಲ ಸ್ಟಾಕ್ನ ಬಗ್ಗೆ. ಮುಂದೆ ನಮ್ಮ ಎರಡನೇ ಸ್ಟಾಕ್ ಮೆದಾಂತ. ಗ್ಲೋಬಲ್ ಹೆಲ್ತ್ ಮೆದಾಂತ ಬ್ರ್ಯಾಂಡ್ನಲ್ಲಿ ಹಾಸ್ಪಿಟಲ್ಸ್ ನಡೆಸ್ತಾ ಇದೆ. ಇದು ಉತ್ತರ ಮತ್ತು ಪೂರ್ವ ಭಾರತದಲ್ಲಿ ಅತಿ ದೊಡ್ಡ ಪ್ರೈವೇಟ್ ಹಾಸ್ಪಿಟಲ್ಸ್ಗಳಲ್ಲಿ ಒಂದು. ಜೂನ್ 2025 ಹೊತ್ತಿಗೆ ಕಂಪನಿಯ 5 ಹಾಸ್ಪಿಟಲ್ಸ್, ಅದು ಗುರ್ಗಾಂವ್, ಇಂಡೋರ್, ರಾಂಚಿ, ಲಕ್ನೋ, ಪಾಟ್ನಾ ಮತ್ತು 6 ಕ್ಲಿನಿಕ್ಸ್ಗಳನ್ನು ಹೊಂದಿದೆ. ಕಾರ್ಡಿಯಾಕ್ ಕೇರ್ ಇದರ ಅತಿ ದೊಡ್ಡ ರೆವಿನ್ಯೂ ಸೋರ್ಸ್. ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೂಡ ವೇಗವಾಗಿ ಬೆಳೀತಾ ಇದೆ. ಮುಂದಿನ 5 ವರ್ಷಗಳಲ್ಲಿ ಕಂಪನಿ ತನ್ನ ಬೆಡ್ಸನ್ನು ಈಗಿರುವಂಥ 3042ರಿಂದ 6132ಕ್ಕೆ ಡಬಲ್ ಮಾಡೋದಕ್ಕೆ ಪ್ಲಾನ್ ಹಾಕ್ಕೊಂಡಿದೆ. ಇದಕ್ಕೆ ಸಾಲ ಮತ್ತು ತಮ್ಮದೇ ಆದಂಥ ಹಣದಿಂದ 4000 ಕೋಟಿಯನ್ನು ಖರ್ಚು ಮಾಡೋದಕ್ಕೆ ಪ್ಲಾನ್ ಮಾಡಿದೆ. ಹೊಸ ಬೆಡ್ಸ್ಗಾಗಿ ಸಂಪೂರ್ಣ ಹೊಸ ಹಾಸ್ಪಿಟಲ್ಸನ್ನೇ ಓಪನ್ ಮಾಡುವಂಥ ಪ್ಲಾನ್ ಇದೆ. ಅಂದರೆ ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ ಆಗಿದೆ. ಈಗ ಫಿನಾನ್ಷಿಯಲ್ಸ್ನ ಕಡೆಗೆ ನೋಡೋಣ. ಗ್ಲೋಬಲ್ ಹೆಲ್ತ್ ಮೆದಾಂತ Q1 FY26ನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು. ರೆವಿನ್ಯೂ 20% ಏರಿ 1031 ಕೋಟಿ ಆಯಿತು. ಹೆಚ್ಚು ಪೇಷಂಟ್ಸ್ ಮತ್ತು ಇಂಟರ್ನ್ಯಾಷನಲ್ ಪೇಷಂಟ್ಸ್ಗಳು ಬಂದಿದ್ದರಿಂದಾಗಿ ಈ ಗ್ರೋತ್ ಕಾಣಿಸ್ತು. ಇನ್ನು ಆಪರೇಟಿಂಗ್ ಪ್ರಾಫಿಟ್ 33% ಏರಿಕೆಯಾಗಿ 247 ಕೋಟಿ ಆಯಿತು. ಪ್ರತಿ ಬೆಡ್ಗೆ ರೆವಿನ್ಯೂ ಹೆಚ್ಚಾಯಿತು ಮತ್ತು ಎಫಿಷಿಯನ್ಸಿ ಕೂಡ ಏರಿಕೆ ಆಯಿತು. ಇದರಿಂದಾಗಿ ಮಾರ್ಜಿನ್ಸ್ 200 BPS ಹೆಚ್ಚಾಗಿ 24% ಆಯಿತು. ಡೆಟ್ ಕಡಿಮೆಯಾಗಿ ಫಿನಾನ್ಸ್ ಕಾಸ್ಟ್ ಕಡಿಮೆ ಆಯಿತು. ನೆಟ್ ಪ್ರಾಫಿಟ್ 50% ಏರಿಕೆ ಆಯಿತು, 159 ಕೋಟಿ ಆಯಿತು. ಮಾರ್ಜಿನ್ಸ್ 300 BPS ಹೆಚ್ಚಾಗಿ 15.4% ಆಯಿತು. ಈ ಕ್ವಾರ್ಟರ್ನಲ್ಲಿ ಕೆಪಾಸಿಟಿ ಚೆನ್ನಾಗಿ ಬಳಸ್ಕೊಂಡು ಒಂದು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಹೆಚ್ಚು ಪ್ರಾಫಿಟ್ ಕೊಡುವಂಥ ಕಾಂಪ್ಲೆಕ್ಸ್ ಟ್ರೀಟ್ಮೆಂಟ್ಸ್ಗಳು ಕೂಡ ಹೆಚ್ಚಾಗಿದ್ದಾವೆ. FY24 ಮತ್ತು FY25ನ ನಡುವೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಸ್ವಲ್ಪ ವಿಸ್ತರಿಸಿತು. ರಿಸರ್ವ್ಸ್ 17% ಏರಿಕೆಯಾಗಿ 3333 ಕೋಟಿ ಆಯಿತು. ಇದು ಇವರು ಚೆನ್ನಾಗಿ ಪ್ರಾಫಿಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ತೋರಿಸ್ತಾ ಇದೆ. ಇನ್ನು ಬಾರೋವಿಂಗ್ಸ್ 10% ಇಳಿಕೆಯಾಗಿ 718 ಕೋಟಿ ಆಯಿತು. ಫಿಕ್ಸೆಡ್ ಅಸೆಟ್ಸ್ 12% ಏರಿಕೆಯಾಗಿ 2514 ಕೋಟಿ ಆಯಿತು. CWIP 37% ಜಿಗಿತ ಆಗಿದೆ. ಇದು ಈ ಕಂಪನಿ ಅನೇಕ ಪ್ರಾಜೆಕ್ಟ್ಸ್ ನಡೆಸ್ತಾ ಇದೆ ಅನ್ನೋದರ ಇಂಡಿಕೇಟರ್. ಒಟ್ಟಾರೆಯಾಗಿ FY25ನಲ್ಲಿ ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿ ಬಲಗೊಂಡಿದೆ, ಸ್ಟ್ರಾಂಗ್ ಆಗಿದೆ. ಇನ್ನು ಕ್ಯಾಶ್ ಫ್ಲೋನ ನೋಡೋದಾದರೆ ಕಂಪನಿ ತನ್ನ ನೆಟ್ ಪ್ರಾಫಿಟ್ನ 100%ಗಿಂತ ಹೆಚ್ಚಾಗಿ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ಕಳೆದ 2-3 ವರ್ಷಗಳಿಂದ ಕ್ಯಾಶ್ ಕನ್ವರ್ಷನ್ ಸ್ಥಿರವಾಗಿ ಬೆಳೀತಾ ಇದೆ. ಗ್ರೋತ್ ಔಟ್ಲುಕ್ಗಾಗಿ ಕಂಪನಿ ತನ್ನ ಹಳೆಯ ಮತ್ತು ಹೊಸ ಹಾಸ್ಪಿಟಲ್ಸ್ ಮೂಲಕ ಸುಮಾರು 2000 ಬೆಡ್ಸನ್ನು ಸೇರಿಸಿದೆ. ನೋಯ್ಡಾ, ಪಾಟ್ನಾ, ಲಕ್ನೋ ಮತ್ತು ಮುಂಬೈನಲ್ಲಿ ಶೀಘ್ರದಲ್ಲೇ ಈ ಪ್ರಾಜೆಕ್ಟ್ಸ್ ಮುಗಿಯೋ ಹಂತದಲ್ಲಿದೆ. ನೋಯ್ಡಾ ಹಾಸ್ಪಿಟಲ್ ಶೀಘ್ರದಲ್ಲಿ ಓಪನ್ ಆಗಲಿದೆ. ಆದರೆ ರಾಂಚಿ ಯೂನಿಟ್ ಈಗಾಗಲೇ ಆಪರೇಷನ್ ಶುರು ಮಾಡಿದೆ. ಮ್ಯಾನೇಜ್ಮೆಂಟ್ 2-7% ಆ್ಯನ್ಯುವಲ್ ARPOB ಗ್ರೋತ್ ನಿರೀಕ್ಷಿಸ್ತಾ ಇದೆ. ಇದು ಕಾಂಪ್ಲೆಕ್ಸ್ ಪ್ರೊಡ್ಯೂಸರ್ಸ್ ಅಂದರೆ ರೊಬೋಟಿಕ್ ಸರ್ಜರೀಸ್ ಮತ್ತು ಆಂಕಾಲಜಿ ಲೆಡ್ ಸರ್ವಿಸಸ್ಗಳ ಹೆಚ್ಚಿನ ಶೇರ್ನಿಂದಾಗಿ ಸಪೋರ್ಟ್ ಮಾಡುತ್ತೆ. ಇದು ನಮ್ಮ ಎರಡನೇ ಸ್ಟಾಕ್ನ ಬಗ್ಗೆ. ಈಗ ಇವತ್ತಿನ ಕೊನೆಯ ಸ್ಟಾಕ್ಗೆ ಹೋಗೋಣ. ಜುಪಿಟರ್ ಲೈಫ್ಲೈನ್ ಹಾಸ್ಪಿಟಲ್ಸ್. ಜುಪಿಟರ್ ಲೈಫ್ಲೈನ್ ಹಾಸ್ಪಿಟಲ್ಸ್ ಒಂದು ಮಲ್ಟಿ ಸ್ಪೆಷಾಲಿಟಿ ತೃತೀಯ ಮತ್ತು ಕ್ವಾಟರ್ನರಿ ಕೇರ್ ಪ್ರೊವೈಡರ್ ಆಗಿದ್ದು ವೆಸ್ಟರ್ನ್ ಇಂಡಿಯಾದಲ್ಲಿ ಫೋಕಸ್ ಆಗಿದೆ. ಅವರು ಪ್ರಸ್ತುತ 3 ಸಿಟಿಗಳಲ್ಲಿ 1100 ಬೆಡ್ಸ್ನ ಹಾಸ್ಪಿಟಲ್ಸ್ ಹೊಂದಿದ್ದಾರೆ ಮತ್ತು ತಮ್ಮ ಕೆಪಾಸಿಟಿಯನ್ನು 2500 ಬೆಡ್ಸ್ಗೆ ಡಬಲ್ ಮಾಡೋದಕ್ಕೆ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ಅಂದರೆ 100%ಗಿಂತ ಹೆಚ್ಚು ಜಂಪ್. ಈ ಕಂಪನಿ ಮುಂದಿನ 3 ಫಿಸ್ಕಲ್ ಇಯರ್ಸ್ಗಳಲ್ಲಿ ದೊಂಬಿವಲಿ, ಪುಣೆ ಮತ್ತು ಮೀರಾ ರೋಡ್ನಲ್ಲಿ 3 ಫೆಸಿಲಿಟೀಸ್ಗಳನ್ನು ತೆರೆಯುವುದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದಕ್ಕಾಗಿ 1100ರಿಂದ 1200 ಕೋಟಿಯ ಕ್ಯಾಪೆಕ್ಸನ್ನು ಇಂಟರ್ನಲ್ ಅಕ್ಯುರಲ್ಸ್ ಮತ್ತು ಎಕ್ಸಿಸ್ಟಿಂಗ್ ಕ್ಯಾಶ್ ಬ್ಯಾಲೆನ್ಸ್ಗಳ ಮಿಕ್ಸ್ ಮೂಲಕ ಫಂಡ್ ಮಾಡಲಾಗುತ್ತೆ. ಈ ಎಕ್ಸ್ಪ್ಯಾನ್ಷನನ್ನು 2029 ಒಳಗೆ ಕಂಪ್ಲೀಟ್ ಮಾಡೋದಕ್ಕೆ ಪ್ಲಾನ್ ಹಾಕ್ಕೊಂಡಿದ್ದಾರೆ. ಈಗ ಕಂಪನಿಯ ಫಿನಾನ್ಷಿಯಲ್ಸನ್ನು ನೋಡೋಣ.
ರೆವಿನ್ಯೂ ಇಯರ್ ಆನ್ ಇಯರ್ 20.5% ಬೆಳೆದು 347.6 ಕೋಟಿಗೆ ತಲುಪಿದೆ. ಹಾಸ್ಪಿಟಲ್ಸ್ಗಳಲ್ಲಿ ಇಂಪ್ರೂವ್ಡ್ ಅಕ್ಯುಪೆನ್ಸಿನೇ ಇದಕ್ಕೆ ಕಾರಣ. ಇನ್ನು ಆಪರೇಟಿಂಗ್ ಪ್ರಾಫಿಟ್ ಎಕ್ಸ್ಪ್ಯಾನ್ಷನ್ ಮತ್ತು ರೀಸ್ಟ್ರಕ್ಚರಿಂಗ್ ರಿಲೇಟೆಡ್ ಎಕ್ಸ್ಪೆನ್ಸಸ್ಗಳಿಂದಾಗಿ 20% ಹೆಚ್ಚಾಗಿ 78 ಕೋಟಿಗೆ ತಲುಪಿದೆ. ಆದರೆ ಮಾರ್ಜಿನ್ಸ್ 100 BPS ಕುಸಿದು 22% ಆಗಿದೆ. ಇದರ ಹೊರತಾಗಿಯೂ ಕೂಡ ಹೆಚ್ಚಿನ ಫಿನಾನ್ಸಿಂಗ್ ಮತ್ತು ಡಿಪ್ರಿಸಿಯೇಷನ್ ಚಾರ್ಜಸ್ಗಳಿಂದಾಗಿ ನೆಟ್ ಪ್ರಾಫಿಟ್ 43.9 ಕೋಟಿಯಲ್ಲಿ ಸ್ಟಡಿಯಾಗಿ ಉಳಿದಿದೆ. ಕಳೆದ ವರ್ಷಕ್ಕಿಂತ ಸ್ವಲ್ಪ ಕಡಿಮೆ ಆಗಿದೆ. ಹೊಸ ಪ್ರಾಜೆಕ್ಟ್ಸ್ ಸ್ಟೆಬಿಲೈಸ್ ಆದಂತೆ ಮಾರ್ಜಿನ್ಸ್ ರಿಕವರ್ ಆಗುವಂಥ ನಿರೀಕ್ಷೆ ಕೂಡ ಇದೆ. ಇನ್ನು ಮುಂದಿನ 2-3 ವರ್ಷಗಳಲ್ಲಿ ಬೆಟರ್ ಕೇಸ್ ಮಿಕ್ಸ್, ಹೆಚ್ಚಿನ ARPOB ಅಂದರೆ ಆವರೇಜ್ ರೆವಿನ್ಯೂ ಪರ್ ಅಕ್ಯುಪೈಡ್ ಬೆಡ್ ಮತ್ತು ಹೊಸ ಫೆಸಿಲಿಟೀಸ್ನಿಂದಾಗಿ ಆಪರೇಟಿಂಗ್ ಲ್ಯಾವರೇಜ್ ಇದನ್ನು ಸಪೋರ್ಟ್ ಮಾಡುತ್ತೆ. ಇನ್ನು ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ಟೋಟಲ್ ಅಸೆಟ್ಸ್ FY24-25 ನಡುವೆ ಸುಮಾರು 49% ಬೆಳೆದು 1905 ಕೋಟಿಗೆ ತಲುಪಿದೆ. ಇದು ಸ್ಟ್ರಾಂಗ್ ಇನ್ವೆಸ್ಟ್ಮೆಂಟ್ ಲೆಡ್ ಗ್ರೋತ್ನ ಸೂಚಿಸ್ತಾ ಇದೆ. ಇನ್ನು ರಿಸರ್ವ್ಸ್ 17% ಹೆಚ್ಚಾಗಿದೆ. ಇದಕ್ಕೆ ರಿಟೈನ್ಡ್ ಅರ್ನಿಂಗ್ಸ್ ಕಾರಣ ಮತ್ತು ಎಕ್ಸ್ಪ್ಯಾನ್ಷನ್ ಪ್ರಾಜೆಕ್ಟ್ಸನ್ನು ಸಪೋರ್ಟ್ ಮಾಡೋದಕ್ಕೆ 393 ಕೋಟಿ ಬಾರೋವಿಂಗ್ಸ್ ತೆಗೆದುಕೊಳ್ಳಲಾಗಿದೆ. ಇನ್ನು ಅಸೆಟ್ ಸೈಡ್ನಲ್ಲಿ ಫಿಕ್ಸ್ಡ್ ಅಸೆಟ್ಸ್ 36% ಬೆಳೆದಿದೆ ಮತ್ತು CWIP ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್ 150% ಸರ್ಜ್ ಆಗಿದೆ. ಇದು ಕೆಪಾಸಿಟಿ ಬಿಲ್ಡಿಂಗ್ ಮತ್ತು ಹೊಸ ಪ್ರಾಜೆಕ್ಟ್ಸ್ಗಳಲ್ಲಿ ಆಕ್ಟಿವ್ ಕೆಪೆಕ್ಸ್ ಡಿಪ್ಲಾಯ್ಮೆಂಟ್ ಅನ್ನು ಸೂಚಿಸ್ತಾ ಇದೆ. ಒಟ್ಟಾರೆಯಾಗಿ FY25 ಈ ಕಂಪನಿಯ ಎಕ್ಸ್ಪ್ಯಾನ್ಷನ್ ಫೇಸ್ ಅನ್ನು ರಿಫ್ಲೆಕ್ಟ್ ಮಾಡ್ತಾ ಇದೆ. ಅಲ್ಲಿ ಇಂಟರ್ನಲ್ ಅಕ್ಯುರಲ್ಸ್ ಜೊತೆಗೆ ಮಾಡರೇಟ್ ಡೆಟ್ ಅಸೆಟ್ ಬೇಸ್ ಅನ್ನು ಬಲಪಡಿಸ್ತಾ ಇದೆ ಮತ್ತು ಕಂಪನಿಯನ್ನು ಲಾಂಗ್ ಟರ್ಮ್ ಗ್ರೋತ್ಗಾಗಿ ಒಂದು ಪೊಸಿಷನ್ ಮಾಡ್ತಾ ಇದೆ. ಇನ್ನು ಈ ಕಂಪನಿ ಕ್ಯಾಶ್ ರಿಟೈನ್ ಮಾಡ್ತಾ ಇದೆಯಾ ಅಂತ ನೀವು ಕೇಳಿದ್ರೆ ಹೌದು. ಕಳೆದ 3 ವರ್ಷಗಳಲ್ಲಿ ಆಪರೇಷನ್ಸ್ನಿಂದಾಗಿ ಕ್ಯಾಶ್ ಬೆಳೆದಿದೆ ಮತ್ತು ನೆಟ್ ಪ್ರಾಫಿಟ್ಸ್ನ 100%ಗಿಂತ ಹೆಚ್ಚು ಕ್ಯಾಶ್ ಆಗಿ ಕನ್ವರ್ಟ್ ಆಗಿದೆ. ಇನ್ನು ಪ್ರೈಮರಿ ಆಬ್ಜೆಕ್ಟಿವ್ಸ್ ಏನು ಈ ಕಂಪನಿದು ಅಂತ ಕೇಳಿದ್ರೆ 2500 ಬೆಡ್ಸ್ ಹೆಚ್ಚು ಮಾಡೋದು ಮತ್ತು ವೆಸ್ಟರ್ನ್ ಇಂಡಿಯಾ ರೀಜನ್ನಲ್ಲಿ ನೆಟ್ವರ್ಕನ್ನು ಸ್ಟ್ರಾಂಗ್ ಮಾಡೋದು, ಅಂದರೆ 3ರಿಂದ 6 ಹಾಸ್ಪಿಟಲ್ಸ್ಗಳನ್ನು ಅಲ್ಲಿ ತೆರೆಯೋದು. ಇಷ್ಟು ಮಾತ್ರ ಅಲ್ಲ, ಆವರೇಜ್ ರೆವಿನ್ಯೂ ಪರ್ ಅಕ್ಯುಪೈಡ್ ಬೆಡ್ ಇನ್ಫ್ಲೇಷನ್ಗೆ ಅನುಗುಣವಾಗಿ ಹೆಚ್ಚಾಗುವಂಥ ನಿರೀಕ್ಷೆಯನ್ನು ಕೂಡ ಈ ಕಂಪನಿ ಮಾಡಿಕೊಂಡಿದೆ. ಇನ್ನು ಕನ್ಕ್ಲೂಷನ್ ಪಾರ್ಟಿಗೆ ಬರೋದಾದರೆ ಮ್ಯಾಕ್ಸ್ ಹೆಲ್ತ್ ಕೇರ್, ಗ್ಲೋಬಲ್ ಹೆಲ್ತ್ ಮತ್ತು ಜುಪಿಟರ್ ಹಾಸ್ಪಿಟಲ್ಸ್ ಭಾರತದ ಪ್ರೈವೇಟ್ ಹಾಸ್ಪಿಟಲ್ ಚೈನ್ಸ್ ಡಿಮಾಂಡನ್ನು ಪೂರೈಸಲು ಹೇಗೆ ಸ್ಕೇಲ್ ಅಪ್ ಮಾಡ್ತಾ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿದ್ವಿ. 3 ಸ್ಟ್ರಾಂಗ್ ನಂಬರ್ಸ್ ರಿಪೋರ್ಟ್ ಮಾಡ್ತಾ ಇದೆ. ಪ್ರತಿ ಕಂಪನಿ ತನ್ನದೇ ಆದಂಥ ಬೇರೆ ಬೇರೆ ಬಿಸ್ನೆಸ್ ಮಾಡೆಲ್ಸನ್ನು ಕೂಡ ಹೊಂದಿದೆ. ಈಗ ಯಾರ ಎಕ್ಸ್ಪ್ಯಾನ್ಷನ್ ಸ್ಟೋರಿ ಅವರ ಮಾಡೆಲ್ ಜೊತೆಗೆ ಬೆಸ್ಟಾಗಿ ಪೇರ್ ಆಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಯಾಕೆ ಅಂದರೆ ಎಕ್ಸ್ಪ್ಯಾನ್ಷನ್ ಅಂದರೆ ವಿಸ್ತರಣೆ, ಅಂದರೆ ಹೆಚ್ಚು ಮಾಡಲಾದಂಥ ಬೆಡ್ಸ್ ತಕ್ಷಣ ಆಕ್ಯುಪೈ ಆಗುತ್ತೆ ಅಂತ ಅರ್ಥ ಅಲ್ಲ. ಒಂದು ವೇಳೆ ಓವರ್ ಸಪ್ಲೈ ಆದರೆ ಪ್ರೈಸಿಂಗ್ ಕಾಂಪಿಟೇಷನ್ ಹೆಚ್ಚಾಗಬಹುದು. ಇದು ಮಾರ್ಜಿನ್ ಕಟ್ಸ್ಗೆ ಕಾರಣ ಆಗಬಹುದು. ಸೊ ಇದರ ಬಗ್ಗೆ ನಿಮ್ಮ ವ್ಯೂ ಏನು ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಕೀಪ್ ಇನ್ವೆಸ್ಟಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.